ಹೆಲೋ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು. ಸೊ ಇವತ್ತು ನಾವು ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ಬ್ಯಾಂಗ್ಳೂರೇನು ನಮಗೇನು ಹೊಸದೆಲ್ಲ, ಹೋಗ್ತಾ ಇರ್ತೀವಿ ಬರ್ತಾ ಇರ್ತೀವಿ. ಹಾಗೆ ನನ್ನ ಮಗ ಮಮ್ಮಿ ಸ್ವಲ್ಪ ಮೊಬೈಲ್ ಕೊಡಿ ಅಂತ ತುಂಬ ರಿಕ್ವೆಸ್ಟ್ ಮಾಡ್ಕೊತಿದ್ದ. ಹಾಗಾಗಿ ಒಂದು 10 ನಿಮಿಷ ಮೊಬೈಲ್ ಕೊಟ್ಟೆ. ಪಾಪ ಮನೇಲಾದರೆ ಅವರು ಆ ಕಡೆ ಈ ಕಡೆ ಓಡಾಡ್ಕೊಂಡು ಆಟ ಆಡ್ಕೊಂಡು ಇರ್ತಾರಲ್ವ, ಕಾರಲ್ಲಿ ಕೂತ್ಬೇಕಾದ್ರೂ ಬೇಜಾರು. ಹಾಗಾಗಿ ಹಾಡು ಹಾಕ್ಕೊಟ್ಟು ಅವನಿಗೆ ಕೊಟ್ಟೆ ಮೊಬೈಲ್ನ. ಹಾಗೆ ನಾವು ಬೆಂಗಳೂರಿಗೆ ಬರೋದ್ರೊಳಗೆ ತುಂಬ ಟೈಮ್ ಆಗೋಗಿತ್ತು. 10:30 ಏನೋ ಆಗೋಗಿತ್ತು. ಹಾಗೆ ನಾವು ಮನೆಗೆ ಬಂದ್ವಿ. ನಾವು ಮನೆಗೆ ಬಂದ ತಕ್ಷಣ ನಮ್ಮ ಜಾನ್ ಮಾತಾಡ್ಸ್ಕೊಂಡೇ ಹೋಗ್ಬೇಕು, ಇಲ್ಲಾಂದರೆ ತುಂಬ ಬೇಜಾರು ಮಾಡ್ಕೊತಾನೆ. ಜಾನು ಶೇಖಂಡ್ ವೆರಿ ಗುಡ್ ಜಾನು. ಹಾಗೆ ನಾವು ಊಟ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಹೋಗ್ತಾಯಿದ್ವಿ ಮಲ್ಕೊಳ್ಳೋಣ ಅಂದ್ಬಿಟ್ಟು. ಸೊ ನಮ್ಮ ಅಕ್ಕ ಮುಂಚೆನೇ ಹೇಳ್ತಿದ್ದಾರೆ ಮಕ್ಕಳಿಗೆಲ್ಲ, ಯಾರೂ ಬೇಗ ಎದ್ದೇಳೋಂಗಿಲ್ಲ, 9 o'clock ಎದ್ದೇಳಬೇಕು ಅಂತ. ಸೊ ಪಾಪ ಮಕ್ಕಳಿಗೆ ಸ್ಕೂಲ್ ಇದ್ದಾಗ ಬೇಗ ಎದ್ದೇಳ್ತಾರಲ್ವ, ರಜದಲ್ಲಿ ನಾವು ಹಾಗೇನೆ, ರಜದಲ್ಲಿ ಬೇಗ ನನ್ನ ಮಕ್ಕಳನ್ನ ಎಬ್ಸೋಕ್ಕೆ ಹೋಗಲ್ಲ. ಹಾಗೆ ನನ್ನ ಮಗ ಬೇಗ ಎದ್ದು ಬಂದುಬಿಟ್ಟಿದ್ದಾನೆ. ಅವನು ಎದ್ದು ಬಂದಿರೋದು ಕೂಡ ನಂಗೆ ಗೊತ್ತಿಲ್ಲ. ಸೊ ನಮ್ಮ ಅತ್ತಿಗೆನೂ ಹಾಗೇ, ಸೊ ಬೇಗ ಎದ್ದೇಳ್ತಾರೆ ಅವರು, ಯಾಕಂದರೆ ನಮ್ಮ ಭಾವ ಜಿಮ್ಗೆ ಹೋಗ್ತಾರಲ್ವ, ಹಾಗಾಗಿ ಸ್ವಲ್ಪ ಬೇಗ ಎದ್ದೇಳ್ತಾರೆ. ಸೊ ನನ್ನ ಮಗ ನೋಡಿ ವೆಯ್ಟ್ ಮಾಡ್ತಾ ಇದ್ದಾನೆ ಅವರಿಗೋಸ್ಕರ. ಟಿಫನ್ ಎಲ್ಲ ಮುಗಿಸ್ಕೊಂಡು ಮೇಲ್ಗಡೆ ಬಂದೆ. ಇವರು ಮೇಲ್ಗಡೆ ಒಂದು ಪೇಂಟಿಂಗ್ ಮಾಡಿಸಿದ್ದಾರೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನಂತೂ ಇಲ್ಲಿಗೆ ಬಂದಾಗ ಒಂದು 10 ಸರಿ ನೋಡ್ತೀನೇನೋ, ನನಗಂತೂ ತುಂಬ ಇಷ್ಟ ಇದು ಪೇಂಟಿಂಗು, ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಹಾಗೆ ಇವರು ಆನ್ಲೈನಲ್ಲಿ ಪ್ಲಾಸ್ಟಿಕ್ ಪಾಟ್ಗಳೆಲ್ಲ ಬುಕ್ ಮಾಡಿದ್ದಾರೆ. ಸೊ ಈ ಪ್ಲಾಸ್ಟಿಕ್ ಪಾಟು ವೆಯ್ಟ್ಲೆಸ್ ಅಂತಲೇ ಹೇಳ್ಬೋದು, ಕ್ಯಾರಿ ಮಾಡೋಕ್ಕೆಲ್ಲ ತುಂಬಾ ಯೂಸ್ ಆಗುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು ಪಾಟು. ಹಾಗೆ ಮಣ್ಣು ಕೂಡ ಇವರು ಆನ್ಲೈನಲ್ಲೇ ಬುಕ್ ಮಾಡಿದ್ದಾರೆ, ತೋರಿಸ್ತೀನಿ ಅದು ಹೇಗಿರುತ್ತೆ ಅಂತ. ಸೊ ಎಷ್ಟು ದೊಡ್ಡದಾಗಿ ಬಂದಿದೆ ಪಾಟು, ಅಂದರೆ ತುಂಬ ದೊಡ್ಡದಾಗಿ ಬಂದಿದೆ. ಸೊ ನಾನು ಮಣ್ಣು ಹೇಳಿದ್ನಲ್ಲ, ಇದನ್ನೇ ಕೇಕ್ ಶೇಪಲ್ಲಿ ಇರುತ್ತೆ. ಇದಕ್ಕೆ 25 ಲೀಟರ್ ನೀರು ಹಾಕಬೇಕು. ನೀರು ಹಾಕಿದ ತಕ್ಷಣ ಇದು ಈ ಥರ ಹುಡಿಯಾಗಿ ಆಗುತ್ತೆ. ನೋಡಿ ಎಷ್ಟು ಹುಡಿಯಾಗಿ ಬರ್ತಾಯಿದೆ ಅಂದರೆ, ಎಷ್ಟು ಮಣ್ಣಿದೆ ನೋಡಿ. ಸೊ ಹಾಗೆ ಇದು 2 ಪಾಟಿಗೆ ಫುಲ್ ಆಗುತ್ತೆ. ಇದು ಪಾಟ್ ನಾನು ಇವಾಗ ತೋರಿಸಿದ್ನಲ್ಲಿ ನೋಡಿ ಹಾಕ್ತಿದ್ರೆ, ಈ ಥರ ಆದರೆ 2 ಪಾಟಿಗೆ ಫುಲ್ ಆಗುತ್ತೆ. ಸೊ ಮಾಮೂಲಿ ಪಾಟ್ಗಳಾದರೆ ಒಂದು 4 ಪಾಟಿಗೆ ಹಾಕ್ಬೋದು, 4 ಪಾಟಿಗೆ ಹಾಕ್ಬೋದು ಆಗುತ್ತೆ, 4 ಪಾಟಿಗೆ. ಹಾಗೆ ಇವರು ಗೊಬ್ಬರ ಕೂಡ ಆನ್ಲೈನಲ್ಲೇ ಬುಕ್ ಮಾಡಿದ್ದಾರೆ ನೋಡಿ. ಸೊ ಈ ಬೆಂಗಳೂರಲ್ಲಿ ಟ್ರಾಫಿಕಲ್ಲೆಲ್ಲ ಹುಡುಕಿ ತರೋಕ್ಕಿಂತ ಆನ್ಲೈನಲ್ಲಿ ಬುಕ್ ಮಾಡೋದೇ ಬೆಟರ್ ಅಂತಲೇ ಹೇಳ್ಬೋದು. ಆನ್ಲೈನಲ್ಲಿ ಏನು ಸಿಗಲ್ಲ ಹೇಳಿ, ಎಲ್ಲ ಸಿಗುತ್ತೆ. ಸೊ ಹಾಗೆ ನಮ್ಮ ಹಸ್ಬೆಂಡಿಗಂತೂ ತುಂಬ ಇಷ್ಟ ಈ ಥರ ಗಿಡಗಳು ಹಾಕೋದು. ಈ ಥರ ಗಿಡ ಏನೋ ಒಂಥರ ಅವ್ರಿಗೆ ಫುಲ್ ಖುಷಿಯಾಗಿದ್ದಾರೆ ಅವರು. ಹಾಗೆ ಇವರು ಟೆರೆಸಲ್ಲಿ ಮತ್ತು ಮನೆ ಮುಂದೆ ಎಲ್ಲ ಗಿಡಗಳು ಹಾಕಿದ್ದಾರೆ. ಹಾಗೆ ಇವರು ಕೊತ್ತಂಬರಿ ಬೀಜ ಹಾಕೋಕ್ಕಾಗಿ ರೆಡಿ ಮಾಡ್ತಾಯಿದ್ರು. ಸೊ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪು ಅಂದ ತಕ್ಷಣ ಒಂದು ವಿಡಿಯೋ ಮಾಡಿ ಕಳಿಸಿ ಅಂತ. ಹಾಗೆ ಕೊತ್ತಂಬರಿ ಸೊಪ್ಪು 1 ಬರಲಿ 2 ಬರಲಿ, ನಾವು ಬೆಳೆದಿದ್ದೀವಿ ಅನ್ನೋದೊಂದು ಫೀಲ್ ಇರುತ್ತಲ್ವ. ಸೊ ನಮ್ಮ ಮನೆಯವರಿಗೊತ್ತು ಈ ಥರ ಕೆಲಸ ನೋಡಿ, ಎಷ್ಟು ಇಂಟ್ರೆಸ್ಟಲ್ಲಿ ಎಷ್ಟು ನಿಧಾನವಾಗಿ ಹಾಕ್ತಾಯಿದ್ದಾರೆ. ಸೊ ಹಾಗೆ ನಾವೆಲ್ಲ ಮುಗಿಸ್ಕೊಂಡು ಸ್ನಾನ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಬಂದ್ವಿ. ಹಾಗೆ ನಾವು ಬರೋದ್ರೊಳಗೆ ಬಜ್ಜಿ ಬೋಂಡ ಎಲ್ಲ ಬಿಡ್ತಿದ್ದಾರೆ ನಮ್ಮ ಅಕ್ಕ. ತುಂಬ ಮಳೆ ಮೋಡ ಆಗಿದೆ, ಈ ಚಳಿಗಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದರೆ ಫ್ರೆಂಡ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.